ಸಮಸ್ತ ಭಕ್ತರುಗಳಿಗೆ ಅನುಗ್ರಹವಾಗಲಿ. ವಿಶೇಷವಾಗಿ ಈ ಜಾಗದಲ್ಲಿ ಹನುಮನ ಕಾಮಯಾವತಿ ದೇವರಲ್ಲಿ ಯಾವುದೇ ಒಂದು ವಿಘ್ನ ಆಗದೇ ಇರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಲಿ. ಎಲ್ಲರೂ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಒಂದ್ಸರಿ ಹೇಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ನಾವು ಏನೇ ಮಾಡಿದ್ರು ಕರ್ನಾಟಕ ಸರ್ಕಾರ ಶಾಸಕರು ಸರ್ವಜ್ಞರಾದ ವಿಧಾನಸಭಾ ಪ್ರತಿಯೊಂದು ದೇವಾಲಯಗಳ ಭಾರಿ ಶ್ರಮ ವಹಿಸಿದರು. ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾಸಿನ್. ಸ್ವಲ್ಪ ದೂರ ಆದ್ರೆ ಹೋಗ್ತಾರಲ್ಲ. शीतोष्णबाधा परिहारार्थम अक्षिरोग कर्मभिः स्वप्रेरणया परप्रेरणया च ध्यानतो लक्ष्मण समेत बृहद्रूपी बौद्धावतारे रामक्षेत्रे ಭಾಷೆಗಳು ಹೇಳಿ ಶುರು ಮಾಡಿ ಸರ್. ಸಮಸ್ತ ಕರ್ನಾಟಕ ರಾಜ್ಯದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಇನ್ನೊಂದು ಕರ್ನಾಟಕದ ಜನತೆಗೆ ವಿಶೇಷ ಸುದ್ದಿ ಏನಂತಂದರೆ, ಬೃಹದ್ರೂಪಿ ಹನುಮ 72 ಅಡಿ ಎತ್ತರದ ಒಂದು ಬೃಹದ್ರೂಪಿ ಹನುಮನ ಒಂದು ವಿಗ್ರಹವನ್ನು ನಾಳೆ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಸುದಿನ ಈ ರಾಜ್ಯದ ಜನಗಳಿಗೆ ಬಂದಿದೆ. ವಿಶ್ವದಲ್ಲೇ ಅತಿ ಎತ್ತರದ ಈ ಬೃಹದ್ರೂಪಿ ಹನುಮ ನೋಡೋಕ್ಕೆ ಕಣ್ಣು ಸಾಲದು. ಮತ್ತು ಎರಡನೇದಾಗಿ ಇಷ್ಟು ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥದ್ದು ರಾಕ್ಷಸರು ಬಿಟ್ಟರೆ ಈ ನಮ್ಮ ಭಾಗದ ಈ 18 ಹಳ್ಳಿಗಳ ಜನತೆಯ ಒಂದು ದೊಡ್ಡ ಸಾಧನೆ ಅಂತೇಳ್ಬಿಟ್ಟು ಹೇಳ್ಬೋದು. ಇದು ನಾಳೆ ಪ್ರತಿಷ್ಠಾಪನೆ ಆಗುವಂಥದ್ದು ಎಲ್ಲ ಜನ ಎಲ್ಲ ಚಾನಲಲ್ಲಿ ಕಣ್ತುಂಬಿ ನೋಡ್ಕೋಬೇಕು ಅಂತೇಳ್ಬಿಟ್ಟು ನಾನು ವಿನಂತಿಸ್ಕೊಳ್ತೀನಿ. ಸರ್ ತಮ್ಮ ಹೆಸರು ಹೇಳಿ ಸರ್. ಗೋವಿಂದರಾಜ್ ಮಾಡಿ ತಮ್ಮ ಹೆಸರು ಹೇಳಿ. ರಾಜಣ್ಣ ಅಂತ ಈ ರಾಮ ಚೈತನ್ಯ ವರ್ಧಿನಿ ಕೃಷ್ಣ ಸದಸ್ಯರು, ಇದೇ ಊರಿನವರು.
ಇವತ್ತಿನ ದಿನ ಎಲ್ಲ ಸಮಸ್ತ ಜನರಿಗೂ ಸಂಕ್ರಾಂತಿ ಶುಭಾಶಯಗಳನ್ನು ಹೇಳ್ತಾ, ಇಂದಿನ ವಿಶೇಷ ಅಂದರೆ ನಮ್ಮ ಗ್ರಾಮದ ಅಂದರೆ ಗಾತರಕಳ್ಳಿ ಮೂಲ ಹೆಸರು ಆ ಗ್ರಾಮದ ಈ ಬೃಹದ್ರೂಪಿ ಹನುಮಾನ್ ಆ ಭಾಗ್ಯ ಪಡೆಯುವ ಎಲ್ಲ ನಮ್ಮ